ಆಪರೇಷನ್ ಸಿಂಧೂರ ಉಲ್ಲೇಖಿಸಿ ಮೋದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರದಿಂದ ಕಾಂಗ್ರೆಸ್ ಹಾಗೂ ಪಾಕಿಸ್ತಾನ ಇನ್ನೂ ಕೂಡ ಚೇತರಿಕೆಗೊಂಡಿಲ್ಲ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಹಾಗೂ ಪಾಕಿಸ್ತಾನ ಎರಡನ್ನ ಗುರಿ ಮಾಡಿಸಿಕೊಂಡು ವಾಗ್ದಾಳಿಯನ್ನ ನಡೆಸಿದ್ರು. ಏನಿದರ ವಿಚಾರ ನೋಡೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಕಾವ್ಯ ಹೆಗಡೆ. ಬಿಹಾರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅರ್ಹಾದಲ್ಲಿ ಭಾನುವಾರ ಪ್ರಚಾರ ಅಭಿಯಾನದಲ್ಲಿ ಪಾಲ್ಗೊಂಡಿರುವಂತಹ ಮೋದಿಯವರು ಪಾಕಿಸ್ತಾನದಲ್ಲಿ ಸ್ಫೋಟ ಆಗುತ್ತಿದ್ದಾಗ ಕಾಂಗ್ರೆಸ್ನ ರಾಜ ಕುಟುಂಬ ನಿದ್ರೆ ಕಳೆದುಕೊಂಡಿತ್ತು. ಆಪರೇಷನ್ ಸಿಂಧೂರದಿಂದಾಗಿ ಕಾಂಗ್ರೆಸ್ ಹಾಗೂ ಪಾಕಿಸ್ತಾನ ಇನ್ನೂ ಕೂಡ ಚೇತರಿಕೆಗೊಂಡಿಲ್ಲ ಅಂತ ಹೇಳಿ ಟೀಕಾ ಪ್ರಹಾರವನ್ನ ನಡೆಸಿದ್ರು. ಭಯೋತ್ಪಾದಕನನ್ನ ಅವರ ತವರು ನೆಲದಲ್ಲಿ ಸದೆ ಬಡಿಯುವುದಾಗಿ ಘೋಷಣೆ ಮಾಡಿದ್ರು. ಆಪರೇಷನ್ ಸಿಂಧೂರ ಮೂಲಕ ನಾವು ಆ ಒಂದು ಪ್ರತಿಜ್ಞೆಯನ್ನ ಈಡೇರಿಸಿದ್ದು ಇದು ದೇಶದ ಹೆಮ್ಮೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಮೈತ್ರಿಯಲ್ಲೇ ವೈಮನಸ್ಸು. ಹೌದು ವೀಕ್ಷಕರೇ, ಬಿಹಾರದಲ್ಲಿನ ಕಾಂಗ್ರೆಸ್ ಮತ್ತು ಆರ್ಜೆಡಿ ಮೈತ್ರಿಯಲ್ಲಿ ದೊಡ್ಡ ಬಿರುಕು ಉಂಟಾಗಿತ್ತು. ಅದು ಚುನಾವಣೆಯ ಬಳಿಕವೂ ಕೂಡ ಮುಂದುವರೆದಿದೆ. ಚುನಾವಣೆ ನಂತರ ಇಬ್ಬರೂ ಕೂಡ ವೈಮನಸ್ಸು ತೀವ್ರಗೊಳ್ಳಲಿದ್ದು ಅವರನ್ನ ನಂಬೋಕಾಗೋದಿಲ್ಲ. ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿಸಲಿಕ್ಕೆ ಕಾಂಗ್ರೆಸ್ ಒಪ್ಪಿಗೆ ಇರಲಿಲ್ಲ. ಒತ್ತಡದ ಕಾರಣಕ್ಕಾಗಿ ಅವರ ಹೆಸರನ್ನ ಸೂಚನೆ ನೀಡಲಾಗಿತ್ತು. ತೇಜಸ್ವಿಯೇ ಸಿಎಂ ಅಭ್ಯರ್ಥಿ ಆಗಬೇಕನ್ನುವುದು ಆರ್ಜೆಡಿ ಅವರ ಕಾಂಗ್ರೆಸ್ ಅನ್ನ ಬೆದರಿಸಿದೆ ಎನ್ನುವಂಥದ್ದ ವಿಪಕ್ಷಗಳ ಮೈತ್ರಿಕೂಟವನ್ನ ನರೇಂದ್ರ ಮೋದಿ ಅವರು ಟೀಕೆಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಸಿಖ್ ಹತ್ಯಾಕಾಂಡದ ಬಗ್ಗೆಯೂ ಕೂಡ ಮಾತನಾಡಿದ್ರು. ಮಹಾಗಠಬಂಧನ್ ಪ್ರಣಾಳಿಕೆಯನ್ನ ದ್ರೋಹ ಮತ್ತು ಸುಳ್ಳುಗಳ ದಾಖಲೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಭಾಷಣ ಕೈಯಲ್ಲಿ ಮೈಕ್ ಇಟ್ಕೊಂಡು ಮಾತನಾಡ್ತಾರೆ. ಎನ್ಡಿಎ ಪ್ರಣಾಳಿಕೆಯನ್ನ ಪ್ರಾಮಾಣಿಕತೆಯಿಂದ ಮತ್ತು ದೂರದೃಷ್ಟಿ ಅಂತ ಹೇಳಿ ಬಣ್ಣಿಸ್ತಾರೆ. ನಮ್ಮ ಎಲ್ಲಾ ನೀತಿ ಮತ್ತು ಯೋಜನೆಗಳು ಬಿಹಾರದ ಕ್ಷಿಪ್ರ ಪ್ರಗತಿಗೆ ಅರ್ಪಣೆ ಆಗಿರುವಂತಹದ್ದು ಅಂತ ಹೇಳ್ತಾರೆ. ಆರ್ಜೆಡಿಯ ಜೊತೆ ಜಂಗಲ್ ರಾಜ್ ಸಂಬಂಧ ಹೊಂದಿದ್ದರೆ ಕಾಂಗ್ರೆಸ್ ಗುರುತು ಸಿಖ್ಖರ ನರಮೇಧದೊಂದಿಗಿದೆ. ಕಾಂಗ್ರೆಸ್ ಈಗಲೂ ಕೂಡ ಸಿಖ್ ನರಮೇಧದ ಅಪರಾಧಿಗಳಿಗೆ ಪಕ್ಷದಲ್ಲಿ ಪೂರ್ಣ ಗೌರವದೊಂದಿಗೆ ಸಹ ಹೊಸ ಒಂದು ಸ್ಥಾನಗಳನ್ನ ನೀಡುತ್ತಿದೆ ಅಂತ ಹೇಳಿ ಇಂದಿರಾ ಗಾಂಧಿ ಅವಧಿಯಲ್ಲಿ ನಡೆದಿದ್ದಂತಹ ಸಿಖ್ ಕರ್ಮಕಾಂಡವನ್ನ ಮೋದಿ ಬಿಹಾರದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಅವರಿಗೆ ಭಯ ಪಡಿಸೋದಷ್ಟೇ ಅಲ್ಲದೆ ಅವರ ದೊಡ್ಡ ಉದ್ಯಮ ನಿಯಂತ್ರಣದಲ್ಲಿ ಇದ್ದಾರೆ ಅಂತ ಹೇಳಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆರೋಪಿಸಿರ್ತಾರೆ. ಬಿಹಾರದ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬೇಗುಸರೆ ಮತ್ತು ಖಗಾರಿಯಾ ಜಿಲ್ಲೆಗಳಲ್ಲಿ ಭಾನುವಾರ ಸರಣಿ ಪ್ರಚಾರ ಸಭೆಯಲ್ಲಿ ನಡೆಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ವಿಚಾರವಾಗಿಯೂ ಕೂಡ ವಾಗ್ದಾಳಿಯನ್ನು ನಡೆಸುತ್ತಾರೆ. ವಿಶಾಲವಾದ ಎದೆ ಹೊಂದಿದ್ದಂತಹ ಮಾತ್ರಕ್ಕೆ ಶಕ್ತಿಶಾಲಿಯಾಗಿರುವುದಿಲ್ಲ. ದುರ್ಬಲ ಮೈಕಟ್ಟನ್ನ ಹೊಂದಿದ್ದವರು ಮಹಾತ್ಮ ಗಾಂಧಿ ಆ ಕಾಲದ ಬೃಹತ್ ಶಕ್ತಿಯಾಗಿದ್ದಂತಹ ಬ್ರಿಟಿಷರನ್ನ ಎದುರಿಸಿದ್ರು. ಆದರೆ 56 ಇಂಚುಗಳ ಎದೆ ಹೊಂದಿದ್ದರೂ ಕೂಡ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಸಂಬಂಧ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಹೇಳಿಕೆಯಿಂದ ವಿಚಲಿತರಾಗಿದ್ದರು. ಇವರು ಟ್ರಂಪ್ಗೆ ಭಯ ಪಡುವಷ್ಟು ಇಲ್ಲವೇ ಇಲ್ಲ. ಅದಾನಿ ಅಂಬಾನಿ ಉದ್ಯಮಿಗಳಿಂದ ದೂರದಿಂದಲೇ ನಿಯಂತ್ರಿಸಲ್ಪಟ್ಟಿದ್ದಾರೆ ಅಂತ ಹೇಳಿ ಮೋದಿ ವಿರುದ್ಧ ರಾಹುಲ್ ಗಾಂಧಿಯ ವಿರುದ್ಧ ಟೀಕಾ ಪ್ರಹಾರವನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಕಾಂಗ್ರೆಸ್ ನಾಯಕಿ ಇಂದಿರಾ ಗಾಂಧಿ ಅವರು 1971ರಲ್ಲಿ ಅಮೆರಿಕದ ಬೆದರಿಕೆಗೆ ಒಳಗಾಗಿದ್ರು. ಅವರು ಇದನ್ನ ಲೆಕ್ಕಿಸದೆ ಏನು ಮಾಡಬೇಕೋ ಅದನ್ನ ಮಾಡಿದ್ರು ಎನ್ನುವುದನ್ನ ಸ್ಮರಿಸಿದಂತಹ ರಾಹುಲ್ ಗಾಂಧಿ ಅವರು ಆಪರೇಷನ್ ನಿಲ್ಲಿಸುವಂತೆ ಟ್ರಂಪ್ ಹೇಳ್ತಿದ್ದಂತೆ ಮೋದಿ ಅವರನ್ನ ನಿಲ್ಲಿಸಿದ್ರು ಎಂದರು. ಜಿಎಸ್ಟಿ ಹಾಗೂ ಡಿಮಾನಿಟೈಸೇಷನ್ ನಂತಹ ಮೋದಿ ಸರ್ಕಾರ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ಸಣ್ಣ ಉದ್ಯಮದಾರರನ್ನ ನಾಶ ಮಾಡಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಪ್ರಯೋಜನ ಮಾಡಿಕೊಡುವ ಗುರಿ ಹೊಂದಿರುವಂತವರು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪಿಸಿತ್ತು. ಇದೆಲ್ಲದಕ್ಕೂ ಕೂಡ ಮೋದಿ ಅವರು ತಲೆಗೆಡಿಸಿಕೊಂಡಿಲ್ಲ. ಬಿಹಾರದ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಎನ್ನುವಂತಹ ಆತ್ಮವಿಶ್ವಾಸದಲ್ಲಿ ಮೋದಿ ಅವರಿದ್ದಾರೆ. ಇದಾಗಿದೆ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.